ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತೀಯ ಆರ್ಥಿಕತೆ ಹೆಚ್ಚಾಗಿ ಸೇವಾ ವಲಯದ ಮೇಲೆ ಆಧಾರವಾಗಿ ನಡೆಯುತ್ತಿದೆ. 2024ರ ಲೆಕ್ಕಾಚಾರದ ಪ್ರಕಾರ ದೇಶದ GDPಗೆ ಸುಮಾರು 54.7% ಕೊಡುಗೆ ನೀಡುತ್ತಿದೆ. ಈ ಸೇವಾ ವಲಯದಲ್ಲಿ ರೈಲುಗಳು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ರೋಡ್ಗಳು, ರಿಯಲ್ ಎಸ್ಟೇಟ್ನಂತಹ ಎಷ್ಟೋ ರೀತಿಯ ಸಬ್ ಸೆಕ್ಟರ್ಗಳಿರ್ತಾವೆ. ಇವುಗಳಲ್ಲಿ ಸಾಫ್ಟ್ವೇರ್ ಸೆಕ್ಟರ್ಗಳು ಕೂಡ ಒಂದು. 2024ರ ಫಿನಾನ್ಷಿಯಲ್ ಇಯರ್ನಲ್ಲಿ ನಮ್ಮ ದೇಶದಲ್ಲಿರುವ ಎಲ್ಲ ರಾಜ್ಯಗಳು ಸೇರಿ $193 ಬಿಲಿಯನ್ ಬೆಲೆ ಬಾಳುವ ಸಾಫ್ಟ್ವೇರ್ ಸೆಕ್ಟರ್ ಅನ್ನ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ದಾವೆ. ಅದರಲ್ಲಿ ಕರ್ನಾಟಕ ರಾಜ್ಯವೇ ಸುಮಾರು 42% IT ಎಕ್ಸ್ಪೋರ್ಟ್ ಮಾಡಿದೆ. ನಿಜವಾಗಿ ಹೇಳಬೇಕಾದ್ರೆ ಕರ್ನಾಟಕ ನಮ್ಮ ದೇಶದ ರಾಜಧಾನಿಯಲ್ಲ, ಇಲ್ಲಿ ಫಿನಾನ್ಷಿಯಲ್ ಕ್ಯಾಪಿಟಲ್ ಕೂಡ ಇಲ್ಲ. ಆದರೂ ಈ ರಾಜ್ಯ ಸಾಫ್ಟ್ವೇರ್ ಸೆಕ್ಟರ್ನಲ್ಲಿ ನಂಬರ್ 1 ಆಗಲು ಒಂದೇ ಒಂದು ಜಿಲ್ಲೆ ಕಾರಣ, ಅದೇ ನಮ್ಮ ಬೆಂಗಳೂರು. ಈ ಸ್ಟೋರಿ ಕೇಳಿದ ತಕ್ಷಣವೇ ಇಲ್ಲ, ಬೆಂಗಳೂರು ಅಂದ ತಕ್ಷಣವೇ ದೊಡ್ಡ ದೊಡ್ಡ MNC ಕಂಪನಿಗಳು, ಲಕ್ಷಗಟ್ಟಲೆ ಸ್ಯಾಲರಿ ಬರುವ ಸಾಫ್ಟ್ವೇರ್ ಜಾಬ್ಸ್, IT ಪಾರ್ಕ್ಸ್, ರಿಚ್ ಲೈಫ್ ಸ್ಟೈಲ್ ಗುರುತಿಗೆ ಬರುತ್ತದೆ. ನಾವು ಕೆಲವು ವರ್ಷಗಳ ಹಿಂದೆ ಹೋದ್ರೆ ಅಸಲಿಗೆ ಬೆಂಗಳೂರು ಹೀಗೆ ಇದ್ದಿರಲಿಲ್ಲ. ವೀಕ್ಷಕರೇ, 1991ರ ಸಮಯದಲ್ಲಿ ಬೆಂಗಳೂರಿನಲ್ಲಿ ಕೆಲವೇ ಸಾಫ್ಟ್ವೇರ್ ಕಂಪನಿಗಳು ಮಾತ್ರ ಇದ್ದವು. ಈ ಕಂಪನಿಗಳು ಎಲ್ಲ ಸೇರಿ ಆ ಸಮಯದಲ್ಲಿ 16 ಕೋಟಿ ವ್ಯವಹಾರವನ್ನ ನಡೆಸುತ್ತಿದ್ದವು. 16 ಕೋಟಿ ಅಂದ್ರೆ ಒಂದು ದೇಶದ ಆರ್ಥಿಕತೆಗೆ ಲೆಕ್ಕವೇ ಇರೋದಿಲ್ಲ, ನಿಜ ಅಲ್ವೇ? ಕಟ್ ಮಾಡಿದ್ರೆ ಈಗ ಬೆಂಗಳೂರು ನಗರದಲ್ಲಿ 67,000 ನೋಂದಾಯಿತ ಸಾಫ್ಟ್ವೇರ್ ಕಂಪನಿಗಳು ಇವೆ. ಈ ವರ್ಷಕ್ಕೆ 3 ಲಕ್ಷ ಕೋಟಿ ರೂಪಾಯಿ ಬೆಲೆ ಬಾಳುವ ಸಾಫ್ಟ್ವೇರ್ ಸರ್ವಿಸ್ ಅನ್ನ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುತ್ತಿದ್ದಾವೆ. ಇಲ್ಲಿ ಪ್ರಶ್ನೆ ಏನಂದ್ರೆ, 1991ರಲ್ಲಿ ಕೇವಲ 13 ಕಂಪನಿಗಳು ಇದ್ದ ಬೆಂಗಳೂರು ನಗರ ಇಂದು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೇಗೆ ಬದಲಾಯಿತು? ಎಲ್ಲ MNC ಕಂಪನಿಗಳು ಅವರ ಆಫೀಸ್ ಅನ್ನ ಓಪನ್ ಮಾಡಲು ಬೆಂಗಳೂರನ್ನೇ ಯಾಕೆ ಆಯ್ಕೆ ಮಾಡಿಕೊಂಡವು? ಈ ಅಭಿವೃದ್ಧಿಯ ಹಿಂದೆ ಕರ್ನಾಟಕ ಸರ್ಕಾರ ತೆಗೆದುಕೊಂಡ ನಿರ್ಧಾರಗಳೇನು ಎಂಬಿತ್ಯಾದಿ ವಿಚಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸಾಫ್ಟ್ವೇರ್ ಸರ್ವಿಸ್ನಲ್ಲಿ ನಂಬರ್ 1 ಆಗಿ ಹೇಗೆ ಅಭಿವೃದ್ಧಿ ಆಯಿತು ಎಂದು ತಿಳಿಯಬೇಕಾದರೆ ಮೊದಲು ಈ 3 ವಿಷಯಗಳನ್ನು ನಾವು ತಿಳಿದುಕೊಳ್ಳಬೇಕು. ನಂಬರ್ 1, ಭಾರತದಲ್ಲಿ IT ಸೆಕ್ಟರ್ಗಳು ಅಭಿವೃದ್ಧಿಯಾಗಲು ಭಾರತೀಯ ಸರ್ಕಾರ ಎಂತಹ ಪಾಲಿಸಿಗಳನ್ನು ತೆಗೆದುಕೊಂಡಿತು? ನಂಬರ್ 2, ಕೇಂದ್ರ ಸರ್ಕಾರ ತೆಗೆದುಕೊಂಡು ಬಂದ ಯೋಜನೆಗಳು ಎಲ್ಲ ರಾಜ್ಯಗಳಲ್ಲಿಯೂ ಜಾರಿಗೆ ಬಂದರು. ಸರ್ವಿಸ್ ಸೆಕ್ಟರ್ನಲ್ಲಿ ಕೇವಲ ಕರ್ನಾಟಕ ರಾಜ್ಯವೇ ಮೊದಲ ಸ್ಥಾನದಲ್ಲಿ ಯಾಕೆ ಇದೆ? ನಂಬರ್ 3, ಅಮೆರಿಕಾದಲ್ಲಿರುವ ಎಷ್ಟೋ ಸಾಫ್ಟ್ವೇರ್ ಕಂಪನಿಗಳು ನಮ್ಮ ದೇಶದ ರಾಜಧಾನಿಯಾದ ದೆಹಲಿ ಹಾಗೆ ಫಿನಾನ್ಷಿಯಲ್ ಕ್ಯಾಪಿಟಲ್ ಆದ ಮುಂಬೈಯನ್ನ ಬಿಟ್ಟು ಕೇವಲ ಬೆಂಗಳೂರಿನಲ್ಲಿ ಅವರ ಆಫೀಸನ್ನ ಯಾಕೆ ಓಪನ್ ಮಾಡುತ್ತಿದ್ದಾರೆ? ಈ 3 ವಿಷಯಗಳನ್ನ ಅರ್ಥ ಮಾಡಿಕೊಂಡ್ರೆ ಬೆಂಗಳೂರನ್ನ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂದು ಯಾಕೆ ಕರೆಯುತ್ತಾರೆ ಎಂಬುದಕ್ಕೆ ನಮಗೆ ಒಂದು ಕ್ಲಾರಿಟಿ ಬರುತ್ತದೆ. ಸ್ನೇಹಿತರೆ, ಅಸಲಿಗೆ ಬೆಂಗಳೂರು ನಗರದ ಅಭಿವೃದ್ಧಿಯ ಕತೆ ಯಾವಾಗ ಶುರುವಾಯಿತು ಅಂದ್ರೆ ಅದು 1880ರಲ್ಲಿ. ಅದು ಟಾಟಾ ಗ್ರೂಪ್ನ ಸ್ಥಾಪಕರಾದ ಜಮ್ಶದ್ ಜಿ ಟಾಟಾ ಅವರು ಸಾಯುವ ಮೊದಲು ನಮ್ಮ ದೇಶದ ಭವಿಷ್ಯತ್ತನ್ನ ಬದಲಾಯಿಸುವ 3 ಮುಖ್ಯವಾದ ಯೋಜನೆಗಳನ್ನ ಪೂರ್ಣಗೊಳಿಸುವ ಗುರಿಯನ್ನ ಇಟ್ಕೊಂಡಿದ್ರು. ಅದರಲ್ಲಿ ಮೊದಲನೆಯದು ಐರನ್ ಅಂಡ್ ಸ್ಟೀಲ್ ಕಂಪನಿ, ಎರಡನೇದು ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಪ್ಲಾಂಟ್, ಮೂರನೆಯದು ವರ್ಲ್ಡ್ ಕ್ಲಾಸ್ ಎಜುಕೇಷನ್ ಇನ್ಸ್ಟಿಟ್ಯೂಟ್. ಈ ಕನಸಿನ ಭಾಗವಾಗಿ 1909ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IIS ಎಂಬ ಹೆಸರಿನಲ್ಲಿ ಒಂದು ಉತ್ತಮ ಗುಣಮಟ್ಟದ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅನ್ನ ಬೆಂಗಳೂರು ನಗರದ ಮಧ್ಯದಲ್ಲಿ ಸ್ಥಾಪನೆ ಮಾಡಿದ್ರು. ಇದೇ ಬೆಂಗಳೂರು ಅಭಿವೃದ್ಧಿಗೆ ಮುಖ್ಯವಾದ ಕಾರಣ. ಇದು ಆ ಸಮಯದಲ್ಲೇ ನಮ್ಮ ದೇಶದಲ್ಲಿದ್ದ ಟಾಪ್ ಎಜುಕೇಷನ್ ಸೊಸೈಟಿಯಲ್ಲಿ ಒಂದಾಗಿತ್ತು ಮತ್ತು ಈ ಸಂಸ್ಥೆಗೆ ನಮ್ಮ ದೇಶದಲ್ಲಿಯೇ ಒಳ್ಳೆ ಹೆಸರು ಇದ್ದ ಕಾರಣ ತುಂಬಾ ಮೆರಿಟ್ ಸ್ಟೂಡೆಂಟ್ಸ್, ಪ್ರೊಫೆಸರ್ಸ್, ಸೈಂಟಿಸ್ಟ್ಗಳು ಇನ್ಸ್ಟಿಟ್ಯೂಟ್ಗೆ ಬಂದು ವ್ಯಾಸಂಗ ಮಾಡೋದು, ರಿಸರ್ಚ್ ಮಾಡೋದು, ಇಂತಹ ಕೆಲಸಗಳನ್ನ ಮಾಡಿಕೊಂಡು ಫೈನಲ್ ಆಗಿ ಇಲ್ಲೇ ಸೆಟಲ್ ಆಗುತ್ತಿದ್ದರು. ಇದರಿಂದಾಗಿ ಬೆಂಗಳೂರು ಎಜುಕೇಷನಲ್ ಮತ್ತು ಕ್ವಾಲಿಟಿ ಪೀಪಲ್ ಗಳನ್ನ ಆಕರ್ಷಿಸುವ ಒಂದು ಸ್ಥಳವಾಗಿ ರೂಪುಗೊಂಡಿತು. ನಂತರದ ಕಾಲದಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಜೊತೆಯಲ್ಲಿ ಅದರ ಸುತ್ತಲೂ ತುಂಬಾ ಸೈನ್ಸ್ ಅಂಡ್ ಟೆಕ್ನಾಲಜಿ ಕಂಪನಿಗಳು ಹುಟ್ಟಿಕೊಳ್ಳುತ್ತವೆ. ಉದಾಹರಣೆಗೆ ಮುಂಬೈ ನಗರ ಒಂದು ಫಿನಾನ್ಷಿಯಲ್ ಕ್ಯಾಪಿಟಲ್ ಆಗಿ ಹೇಗೆ ಬದಲಾಯಿತು, ಅದೇ ರೀತಿ ಬೆಂಗಳೂರು ಕೂಡ ಸೈನ್ಸ್ ಕ್ಯಾಪಿಟಲ್ ಆಗಿ ಬದಲಾಯಿತು. ಸಿಂಪಲ್ ಆಗಿ ಹೇಳೋದಾದ್ರೆ ಎಜುಕೇಷನಲ್ ಸೆಕ್ಟರ್ನಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಫೀಲ್ಡ್ನಲ್ಲಿ ನಮ್ಮ ದೇಶ ಒಂದು ಸ್ಥಿತಿಯಲ್ಲಿ ಇದ್ರೆ ಬೆಂಗಳೂರು ನಗರ ಮಾತ್ರ ಒಂದು ಹೆಜ್ಜೆ ಮುಂದೆ ಇರ್ತಾ ಇತ್ತು. ಇದರ ಭಾಗವಾಗಿಯೇ ನಮ್ಮ ದೇಶದ ಟಾಪ್ ಆರ್ಗನೈಸೇಷನ್ಗಳಾದ ಇಸ್ರೋ, DRDO, BL, HAL ನಂತಹ ತುಂಬಾ ಸಂಸ್ಥೆಗಳು ಬೆಂಗಳೂರಿನಲ್ಲಿ ಅವರ ಆಫೀಸನ್ನು ಓಪನ್ ಮಾಡಿದ್ದಾವೆ.
ನೀವೇ ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದ್ರೆ 1970 ಬರುವಷ್ಟರಲ್ಲಿ ನಮ್ಮ ದೇಶ ಹಿಂದುಳಿದಿದ್ರು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಷಯದಲ್ಲಿ ಬೆಂಗಳೂರು ನಗರ ಸ್ವಲ್ಪ ಅಭಿವೃದ್ಧಿ ಹೊಂದಿತ್ತು. ಈ ವಿಷಯವನ್ನ ಚೆನ್ನಾಗಿ ಗುರುತಿನಲ್ಲಿಟ್ಕೊಳ್ಳಿ. ಇದು 1990ರ ಸಮಯದಲ್ಲಿ ಬೆಂಗಳೂರಿನ ಪರಿಸ್ಥಿತಿ. ಸ್ನೇಹಿತರೆ, ನಮ್ಮ ಭಾರತದ ವಿಷಯದಲ್ಲಿ ಸಾಫ್ಟ್ವೇರ್ ಸೆಕ್ಟರ್ ಹೇಗೆ ಪ್ರಾರಂಭವಾಯಿತು ಎಂದು ನೋಡೋಣ. ಅಮೆರಿಕ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಎಂದು ಎಲ್ಲರಿಗೂ ತಿಳಿದೇ ಇದೆ. 1950ರ ಸಮಯದಲ್ಲೇ ಅಮೆರಿಕ ಇಂಡಸ್ಟ್ರಿಯಲ್ ಮತ್ತು ಸರ್ವಿಸ್ ಸೆಕ್ಟರ್ನಲ್ಲಿ ಅಡ್ವಾನ್ಸ್ ಆಗಿ ಮುಂದುವರೆದಿತ್ತು. ಆ ದೇಶದಲ್ಲಿ ಅನೇಕ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು, ಸಾಫ್ಟ್ವೇರ್ ಕಂಪನಿಗಳು ಹುಟ್ಟುಕೊಂಡು ಅಮೆರಿಕ ದೇಶದ GDP ಅಭಿವೃದ್ಧಿಯಾಗಲು ತುಂಬಾ ಸಹಾಯ ಮಾಡುತ್ತಿದ್ದವು. ಆದರೆ ಈ ಕ್ರಮದಲ್ಲಿ ಅಮೆರಿಕಾದಲ್ಲಿದ್ದ ಕಂಪನಿಗಳಿಗೆ ಉತ್ಪಾದನಾ ವೆಚ್ಚ ಹೆಚ್ಚಾಗಿ ಹೋಗುತ್ತದೆ. ಒಂದು ವಸ್ತುವನ್ನ ತಯಾರು ಮಾಡಲು ಮತ್ತು ಒಂದು ಸರ್ವಿಸ್ ಅನ್ನ ಪ್ರೊವೈಡ್ ಮಾಡಲು ಅಮೆರಿಕ ದೇಶ ಹೆಚ್ಚಿನ ಹಣವನ್ನ ಖರ್ಚು ಮಾಡಬೇಕಾಗುತ್ತೆ. ಇದಕ್ಕೆ ಕಾರಣ ಹೆಚ್ಚಾಗಿದ್ದ ನೌಕರರ ವೆಚ್ಚ. ಅಂದರೆ ಫ್ಯಾಕ್ಟರಿಗಳಲ್ಲಿ, ಆಫೀಸ್ನಲ್ಲಿ ಕೆಲಸ ಮಾಡುವ ನೌಕರರಿಗೆ ಹೆಚ್ಚಿನ ವೇತನವನ್ನ ನೀಡಬೇಕಾಗುತ್ತೆ. ಇದನ್ನ ಗಮನಿಸಿದ ಅಮೆರಿಕದ ಕಂಪನಿಗಳು ಕಡಿಮೆ ವೆಚ್ಚದಲ್ಲಿ ಸಿಗುವ ಕೆಲಸಗಾರರು ಇರುವ ದೇಶಗಳಲ್ಲಿ ಅವರ ಕಂಪನಿಗಳನ್ನ ಸ್ಥಾಪಿಸಲು ಶುರು ಮಾಡ್ತಾರೆ. ಚೈನಾ, ವಿಯೆಟ್ನಾಂ, ಸಿಂಗಾಪುರ ಇತ್ಯಾದಿ ದೇಶಗಳಲ್ಲಿ ಕಂಪನಿಗಳನ್ನ ಸ್ಥಾಪಿಸಲು ಶುರು ಮಾಡಿದವು. ಈ ರೀತಿ ವಿದೇಶಿ ಕಂಪನಿಗಳನ್ನ ನಮ್ಮ ದೇಶದ ಕಡೆಗೆ ಬರುವಂತೆ ಮಾಡಲು ನಮ್ಮ ಸರ್ಕಾರಗಳು ಏನು ಮಾಡಿದವು ಎಂದು ಈಗ ತಿಳಿಯೋಣ ಬನ್ನಿ. ಸ್ನೇಹಿತರೆ, 1965ರಿಂದ 1985ರ ಮಧ್ಯೆ ನಮ್ಮ ದೇಶದಲ್ಲಿ ತುಂಬಾ ಸಾಫ್ಟ್ವೇರ್ ಕಂಪನಿಗಳನ್ನ ಸ್ಥಾಪಿಸಿದ್ರು. ಉದಾಹರಣೆಗೆ TCS, ಇನ್ಫೋಸಿಸ್, ವಿಪ್ರೋ ಇತ್ಯಾದಿ. ಮೊದಲು ಈ ಕಂಪನಿಗಳು ತುಂಬಾ ಕಷ್ಟವನ್ನ ಅನುಭವಿಸಬೇಕಾಗುತ್ತೆ. ಇದಕ್ಕೆ ಕಾರಣ ಏನಂದ್ರೆ ಆ ಸಮಯದಲ್ಲಿದ್ದ ಸಾಫ್ಟ್ವೇರ್ ಕಂಪನಿಗಳನ್ನ ಇಂಡಸ್ಟ್ರಿಯ ರೀತಿಯಲ್ಲಿ ಕನ್ಸಿಡರ್ ಮಾಡುತ್ತಿರಲಿಲ್ಲ. ಸಾಫ್ಟ್ವೇರ್ ಕಂಪನಿಗಳನ್ನ ಸ್ಥಾಪಿಸಲು ಸರ್ವಿಸ್ ಎಕ್ಸ್ಪೋರ್ಟ್ ಮಾಡಲು ಸಹ ಸರ್ಕಾರದಿಂದ ಯಾವುದೇ ರೀತಿಯ ರಿಯಾಯಿತಿ ಸಿಗುತ್ತಿರಲಿಲ್ಲ. ಅಷ್ಟೇ ಅಲ್ಲದೆ ಈ ಸಾಫ್ಟ್ವೇರ್ ಕಂಪನಿಗಳ ಮೇಲೆ ಆ ಸಮಯದಲ್ಲಿದ್ದ 100% ಟ್ಯಾಕ್ಸ್ ಅನ್ನ ಕೂಡ ವಿಧಿಸಲಾಗ್ತಾ ಇತ್ತು. ಇಲ್ಲಿ ನಿಮಗೆ ತಿಳಿಯಬೇಕಾದ ವಿಷಯವೇನೆಂದರೆ ಪೂರ್ತಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಗೆ 1991ರಲ್ಲಿ ಎಕಾನಮಿಕ್ ರಿಫಾರ್ಮ್ಸ್ ರೂಪದಲ್ಲಿ ಮೇಜರ್ ಬದಲಾವಣೆಗಳು ಬಂದರೆ ಸಾಫ್ಟ್ವೇರ್ ಸೆಕ್ಟರ್ಗೆ ಮಾತ್ರ 1984ರಲ್ಲಿ ರಿಫಾರ್ಮ್ಸ್ ಬಂದಿತ್ತು. ಇದಕ್ಕೆ ಕಾರಣ ರಾಜೀವ್ ಗಾಂಧಿ 1984ರಲ್ಲಿ ನಮ್ಮ ದೇಶದ ಪ್ರಧಾನಿಯಾದ ನಂತರ ಅವರು ಸಾಫ್ಟ್ವೇರ್ ಸೆಕ್ಟರ್ಗೆ ಇದ್ದ ಇಂಪಾರ್ಟೆಂಟ್ ಅನ್ನ ಗಮನಿಸಿ ವಿದೇಶಿ ಕಂಪನಿಗಳನ್ನ ಭಾರತಕ್ಕೆ ಬರುವಂತೆ ಮಾಡಲು 1984ರಲ್ಲಿ ಅವರು ನ್ಯೂ ಕಂಪ್ಯೂಟರ್ ಪಾಲಿಸಿ ತೆಗೆದುಕೊಂಡು ಬರ್ತಾರೆ. ಈ ಪಾಲಿಸಿ ಸಾಫ್ಟ್ವೇರ್ ಅನ್ನ ಒಂದು ಇಂಡಸ್ಟ್ರಿಯ ರೀತಿಯಲ್ಲಿ ಗುರುತಿಸಿ ಫಿನಾನ್ಷಿಯಲ್ ಸಪೋರ್ಟ್ ಮಾಡೋದರ ಜೊತೆಗೆ ಆ ಸಂದರ್ಭದಲ್ಲಿ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಮೇಲೆ ವಿಧಿಸುತ್ತಿದ್ದ ಟ್ಯಾಕ್ಸ್ಗಳನ್ನ 100% ಇಂದ 60%ಕ್ಕೆ ಕಡಿಮೆ ಮಾಡ್ತಾರೆ. ಫೈನಲ್ ಆಗಿ ಇವರು ತೆಗೆದುಕೊಂಡ ಮತ್ತೊಂದು ನಿರ್ಧಾರ ಏನಂದ್ರೆ ಕಂಪನಿಗಳನ್ನ ಡಿಲೈಸೆನ್ಸ್ಡ್ ಇಂಡಸ್ಟ್ರಿ ಎಂದು ಅನೌನ್ಸ್ ಮಾಡೋದು. ಅಂದ್ರೆ ವಿದೇಶಿ ಕಂಪನಿಗಳು ನಮ್ಮ ಭಾರತದಲ್ಲಿ ಯಾವುದೇ ರೀತಿಯ ನಿಯಮ ಇಲ್ಲದೆ ಅವರ ಕಂಪನಿಗಳನ್ನ ಸ್ಥಾಪಿಸಿಕೊಳ್ಳಬಹುದು ಎಂಬುದು. ಹಾಗೆ ಇಲ್ಲಿಂದ ವಿದೇಶಗಳಿಗೆ ಸರ್ವಿಸ್ ಅನ್ನ ಕೂಡ ಎಕ್ಸ್ಪೋರ್ಟ್ ಮಾಡಿಕೊಳ್ಳಬಹುದಾಗಿತ್ತು. ಇಲ್ಲಿ ನೀವು ಗಮನಿಸಬೇಕಾದ ವಿಷಯ ಏನಂದ್ರೆ 1980ರ ಸಮಯಕ್ಕೆ ಅಮೆರಿಕಾದ ಕಂಪನಿಗಳು ಕಡಿಮೆ ದರಕ್ಕೆ ನೌಕರರು ಸಿಗುವ ದೇಶಗಳಿಗೆ ಅವರ ಆಫೀಸ್ ಅನ್ನ ವರ್ಗಾವಣೆ ಮಾಡುತ್ತಿದ್ರು. ಸರಿಯಾಗಿ ಅದೇ ಸಮಯಕ್ಕೆ ವಿದೇಶಿ ಕಂಪನಿಗಳನ್ನ ಭಾರತದತ್ತ ಆಕರ್ಷಿಸಲು ಆ ಪಾಲಿಸಿಯನ್ನ ರೂಪಿಸಲಾಯಿತು. ನಿಮಗೆ ಲಾಜಿಕ್ ಅರ್ಥವಾಗಿರಬಹುದು. ಸಾಮಾನ್ಯವಾಗಿ ಟ್ಯಾಕ್ಸ್ ಬೆನಿಫಿಟ್ ನೀಡಿದ್ರೆ, ಲೈಸೆನ್ಸ್ ಅಂಡ್ ಪರ್ಮಿಷನ್ ಪ್ರೊಸೆಸ್ ಅನ್ನ ಸಡಲೀಕರಣ ಮಾಡಿದ್ರೆ ವಿದೇಶಿ ಕಂಪನಿಗಳು ಯಾವುದೇ ದೇಶದಲ್ಲಿ ಆದರೂ ಅವರ ಬಿಸ್ನೆಸ್ ಅನ್ನ ಶುರು ಮಾಡ್ತಾವೆ. ಇದರ ಹಿಂದೆ ಇನ್ನೊಂದು ಬಲವಾದ ಅಗತ್ಯತೆಯೂ ಕೂಡ ಇದೆ. ಅದೇನಂದ್ರೆ ಸ್ಕಿಲ್ಡ್ ಲೇಬರ್ಸ್. ಇಲ್ಲಿ ಕಂಪನಿಗಳನ್ನ ಶುರು ಮಾಡಬೇಕಾದ್ರೆ ಅವರಿಗೆ ಅಗತ್ಯವಿರುವ ಸ್ಕಿಲ್ಡ್ ಲೇಬರ್ಸ್ ದೊರೆತರೆ ಅವರು ಕಂಪನಿಗಳನ್ನ ಶುರು ಮಾಡ್ತಾರೆ. 1980ರ ಸಮಯದಲ್ಲಿ ತುಂಬಾ ಪ್ರದೇಶಗಳು ಎಜುಕೇಶನಲ್ ಅಂಡ್ ಸ್ಕಿಲ್ಡ್ ಲೇಬರ್ಸ್ ವಿಷಯದಲ್ಲಿ ತುಂಬಾ ಹಿಂದೆ ಉಳಿದಿದ್ದವು. ಆದರೆ ಒಂದು ಸಿಟಿಯನ್ನ ಹೊರತುಪಡಿಸಿ ಅದೇ ನಮ್ಮ ಬೆಂಗಳೂರು. ಮೊದಲೇ ಹೇಳಿದ ಹಾಗೆ ನಮ್ಮ ಬೆಂಗಳೂರು ನಗರ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಷಯದಲ್ಲಿ ಮೊದಲಿನಿಂದಲೂ ಅಡ್ವಾನ್ಸ್ ಆಗಿದೆ. ಇಲ್ಲಿ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಮತ್ತು ರಿಸರ್ಚ್ ಲ್ಯಾಬ್ಗಳ ಜೊತೆಗೆ ಸ್ಕಿಲ್ಡ್ ಲೇಬರ್ಸ್ ಫೋರ್ಸ್ ಇದ್ದ ಕಾರಣ ಅಮೆರಿಕನ್ IT ಕಂಪನಿಗಳು ಭಾರತದಲ್ಲಿ ಕಂಪನಿಯನ್ನ ಸ್ಥಾಪಿಸಬೇಕು ಎಂದುಕೊಂಡಾಗ ಮೊದಲು ಅವರ ದೃಷ್ಟಿ ಬೆಂಗಳೂರಿನ ಮೇಲೆ ಬೀಳುತ್ತದೆ ಮತ್ತು ಇದರ ಭಾಗವಾಗಿ 1985ರಲ್ಲಿ ಟೆಕ್ಸಾಸ್ ಇನ್ಸ್ಟ್ರುಮೆಂಟ್ ಎಂಬ ಅಮೆರಿಕನ್ IT ಕಂಪನಿ ಮೊದಲ ಬಾರಿಗೆ ಅವರ ಕಂಪನಿಯನ್ನ ಬೆಂಗಳೂರಿನಲ್ಲಿ ಸ್ಥಾಪಿಸುತ್ತಾರೆ. ಸರಿಯಾಗಿ ಇಲ್ಲಿಂದಲೇ ಬೆಂಗಳೂರು ನಗರದ ಅಭಿವೃದ್ಧಿ ಶುರುವಾಗುತ್ತದೆ. ಅಮೆರಿಕಾದ ಕಂಪನಿಗಳು ಬೆಂಗಳೂರಿನಲ್ಲಿ ಅವರ ಕಂಪನಿಗಳನ್ನ ಸ್ಥಾಪಿಸಬೇಕು ಎಂದುಕೊಳ್ಳುತ್ತಿದ್ದಾರೆ ಎಂದು ತಿಳಿದ ತಕ್ಷಣ ಕರ್ನಾಟಕ ಸರ್ಕಾರ ಅದಕ್ಕೆ ಅನುಗುಣವಾಗಿ ಪಾಲಿಸಿಗಳನ್ನ ತೆಗೆದುಕೊಂಡು ಬರುತ್ತದೆ.
ಉದಾಹರಣೆಗೆ 2009ರಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಐಟಿ ಸೆಕ್ಟರ್ನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಲು SEZ ಪಾಲಿಸಿಯನ್ನ ಜಾರಿಗೆ ತಂದಿತು. SEZ ಅಂದರೆ ಸ್ಪೆಷಲ್ ಎಕನಾಮಿಕ್ ಝೋನ್ಸ್. ಈ ಝೋನ್ಸ್ನಲ್ಲಿ ಯಾರಾದರೂ ಕಂಪನಿಯನ್ನ ಶುರು ಮಾಡಬೇಕಾದರೆ ಕರ್ನಾಟಕ ಸರ್ಕಾರ ತುಂಬಾ ರೀತಿಯ ಅಟ್ರಾಕ್ಟಿವ್ ಬೆನಿಫಿಟ್ ಪ್ರೊವೈಡ್ ಮಾಡುತ್ತದೆ. ಉದಾಹರಣೆಗೆ ಸಬ್ಸಿಡಿ ಆನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ರೀಇಂಬರ್ಸ್ಮೆಂಟ್ ಆನ್ ಪವರ್ ಟ್ಯಾರಿಫ್, 100% ಎಕ್ಸೆಂಪ್ಷನ್ ಫ್ರಮ್ ಸ್ಟ್ಯಾಂಪ್ ಡ್ಯೂಟಿ, ಪ್ರೊಡಕ್ಷನ್ ಲಿಂಕ್ಡ್ ಇನ್ವೆಸ್ಟ್ಮೆಂಟ್ ಇತ್ಯಾದಿ. ಇಂತಹ ಬೆನಿಫಿಟ್ಸ್ಗಳು ಇರೋದ್ರಿಂದ ಸ್ಪೆಷಲ್ ಎಕನಾಮಿಕ್ ಝೋನ್ನಲ್ಲಿ ತುಂಬಾ ಐಟಿ ಕಂಪನಿಗಳು ಹುಟ್ಟಿಕೊಳ್ಳುತ್ತವೆ. 2009ರಲ್ಲಿ ಕರ್ನಾಟಕ ಸರ್ಕಾರ ಈ ಪಾಲಿಸಿಯ ಮೂಲಕ ಸ್ಪೆಷಲ್ ಎಕನಾಮಿಕ್ ಝೋನ್ ಅಭಿವೃದ್ಧಿಪಡಿಸಿತು. ಆದರೆ ಈ ಸ್ಪೆಷಲ್ ಎಕನಾಮಿಕ್ ಝೋನ್ ಸ್ಥಾಪಿಸಿದ್ರೆ ಮಾತ್ರ ತಕ್ಷಣವೇ ಕಂಪನಿಗಳು ಅಲ್ಲಿ ಶುರು ಮಾಡುತ್ತಾರೆ ಎಂದರ್ಥವಲ್ಲ. ಅದಕ್ಕೂ ಮೊದಲು ಇನ್ಫ್ರಾಸ್ಟ್ರಕ್ಚರ್, ಕನೆಕ್ಟಿವಿಟಿ ಆ್ಯಂಡ್ ಪವರ್ ಸಪ್ಲೈ ಇಂತಹ ಅನೇಕ ಸಮಸ್ಯೆಗಳನ್ನ ಪರಿಹರಿಸಬೇಕು. ಈ ಸಮಸ್ಯೆಗಳನ್ನು ಪರಿಹರಿಸಲು ಕರ್ನಾಟಕ ಸರ್ಕಾರ ಐಟಿ ಆ್ಯಂಡ್ ಸಾಫ್ಟ್ವೇರ್ ಪಾರ್ಕ್ಸ್ ಸ್ಕೀಮ್ಸ್ಗಳನ್ನು, ಅಂದರೆ ಈ ಹೆಸರಿನಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ಪ್ರಾರಂಭಿಸಿ ಬೆಂಗಳೂರಿನಲ್ಲಿ ಐಟಿ ಪಾರ್ಕ್ಗಳನ್ನು ಸ್ಥಾಪಿಸಲು ಶುರು ಮಾಡುತ್ತದೆ. ಈ ಯೋಜನೆಗಳ ಮೂಲಕ ಕಂಪನಿಗಳಿಗೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಅನ್ನು ರೂಪಿಸುತ್ತಾರೆ. ಇನ್ನು ಇದರಲ್ಲಿ ಕಂಪನಿಗಳನ್ನು ಆಕರ್ಷಿಸಲು ತೆರಿಗೆ ವಿನಾಯಿತಿ ಕೂಡ ನೀಡುತ್ತಾರೆ. ರಿಲ್ಯಾಕ್ಸೇಷನ್ ಆನ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಫೀಸ್, ರಿಲ್ಯಾಕ್ಸೇಷನ್ ಆನ್ ಇಂಪೋರ್ಟಿಂಗ್ ಹಾರ್ಡ್ವೇರ್ಸ್ ಆ್ಯಂಡ್ ರಿಲ್ಯಾಕ್ಸೇಷನ್ ಆನ್ ಟ್ಯಾಕ್ಸಸ್. ಕೊನೆಯದಾಗಿ ಸಂಪರ್ಕ. ಬೆಂಗಳೂರಿನಲ್ಲಿರುವ ಮೇಜರ್ ಕಂಪನಿಗಳು, ಐಟಿ ಪಾರ್ಕ್ಗಳು ಕನೆಕ್ಟ್ ಆಗುವ ರೀತಿಯಲ್ಲಿ ಎಕ್ಸ್ಪ್ರೆಸ್ ಹೈವೇ, ಮೆಟ್ರೋ, ಫ್ಲೈಓವರ್ಸ್, ಔಟರ್ ರಿಂಗ್ ರೋಡ್ ಅಂತಹ ಕನೆಕ್ಟಿವಿಟಿ ಪ್ರಾಜೆಕ್ಟ್ಗಳನ್ನು ಕರ್ನಾಟಕ ಸರ್ಕಾರ ನಿರ್ಮಿಸಿತು. ಯಾವುದೇ ಸಿಟಿಗೆ ಪ್ರಾಪರ್ ಕನೆಕ್ಟಿವಿಟಿ ಇಲ್ಲದಿದ್ದರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದ್ರೂ ಕೂಡ ಕಂಪನಿಗಳು ಬರೋದು ತುಂಬಾ ಕಷ್ಟ. ಆದ್ದರಿಂದಲೇ ಕರ್ನಾಟಕ ಸರ್ಕಾರ ಕನೆಕ್ಟಿವಿಟಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹೆಚ್ಚು ಗಮನ ಹರಿಸುತ್ತದೆ. ಅಂದರೆ ಟ್ರಾನ್ಸ್ಪೋರ್ಟೇಷನ್ ಮತ್ತು ಕನೆಕ್ಟಿವಿಟಿ ಮೇಲೂ ಕೂಡ ಅಷ್ಟೇ ಗಮನ ಹರಿಸುತ್ತದೆ. ಬೆಂಗಳೂರು ನಗರ ಮೊದಲಿನಿಂದಲೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಷಯದಲ್ಲಿ ಮುಂದಿದ್ದ ಕಾರಣ ಅಲ್ಲಿ ಐಟಿ ಕಂಪನಿಗಳು ಮೊದಲು ಕಾಲು ಇಡುತ್ತವೆ ಮತ್ತು ಕರ್ನಾಟಕ ಸರ್ಕಾರ ಈ ಅವಕಾಶವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಬೆಂಗಳೂರು ನಗರವನ್ನ ಐಟಿ ಕಂಪನಿಗಳಿಗೆ, ಸ್ಟಾರ್ಟ್ಅಪ್ಗೆ ಕೇರ್ ಆಫ್ ಅಡ್ರೆಸ್ ರೀತಿ ಬದಲಾಯಿಸಿತು. ಪ್ರಪಂಚದಾದ್ಯಂತ ಇರುವ ಐಟಿ ಕಂಪನಿಗಳಲ್ಲಿ ಸುಮಾರು 80% ಕಂಪನಿಗಳು ಬೆಂಗಳೂರಿನಲ್ಲಿ ಅವರ ಕಂಪನಿಯನ್ನ ಶುರು ಮಾಡಿವೆ. ಅಂದರೆ ನೀವೇ ಅರ್ಥ ಮಾಡಿಕೊಳ್ಳಿ ಐಟಿ ಇಂಡಸ್ಟ್ರಿಯಲ್ಲಿ ಬೆಂಗಳೂರು ಎಷ್ಟು ಅಭಿವೃದ್ಧಿಯಾಗಿದೆ ಎಂದು. ಆದ್ದರಿಂದಲೇ ಈ ನಗರವನ್ನ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ. ಈ ಬೆಂಗಳೂರಿನ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.